ನಮಸ್ಕಾರ. ಕಲಿಯೋಣಗೆ ಸ್ವಾಗತ. Develop a program to backing up a given folder. Folder is in a current working directory into a zip file by using relevant modules and suitable methods. ಇಲ್ಲೇನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಈ ಪ್ರೋಗ್ರಾಮ್ ಎಲ್ಲಿದೆಯೋ ಅದೇ ಫೋಲ್ಡರ್ ಅಲ್ಲಿ ಇನ್ನೊಂದು ಸಬ್ ಫೋಲ್ಡರ್ ಅಥವಾ ಫೋಲ್ಡರ್ ಇದೆ ಅಂತ ಅನ್ಕೊಳ್ಳಿ, ಸೇಮ್ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ. ಅದನ್ನ ಬ್ಯಾಕಪ್ ಅಂದ್ರೆ ಮತ್ತೆ ಉಳಿಸ್ಕೊಳ್ಳೋದಕ್ಕೆ, ಕಾಪಿ ಮಾಡ್ಕೊಳ್ಳೋದಕ್ಕೆ ಆಸ್ ಎ ಜಿಪ್ ಫೈಲ್ ಕನ್ವರ್ಟ್ ಮಾಡಿ. ಯೂಸ್ ಎನಿ ರಿಲೆವೆಂಟ್ ಮೆಥಡ್ಸ್ ಅಂತ ಹೇಳಿದ್ದಾರೆ. ಸೊ ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಗೊಂದು ಸ್ಟ್ರಕ್ಚರ್ ಆಲ್ರೆಡಿ ಕ್ರಿಯೇಟ್ ಮಾಡಿ ನೋಡಿ. ಇಲ್ಲೇ ಇದೆ ಈ ಪೈಥಾನ್ ಫೈಲು. ಅದಕ್ಕೆ ಇಲ್ಲೇ ಫೋಲ್ಡರ್ ತೊಗೊಂಡಿದ್ದೀನಿ, ಸ್ಯಾಂಪಲ್ ಫೋಲ್ಡರ್ ಅಂತ. ಸ್ಯಾಂಪಲ್ ಫೋಲ್ಡರ್ ಒಳಗಡೆ ಎರಡು ಫೈಲ್ ಇದೆ, ಸ್ಯಾಂಪಲ್ ಫೈಲ್ 1, ಸ್ಯಾಂಪಲ್ ಫೈಲ್ 2 ಅಂತ. ಅದರೊಳಗಡೆ ಇನ್ನೊಂದು ಸ್ಯಾಂಪಲ್ ಸಬ್ ಡೈರೆಕ್ಟರಿ ಇದೆ, ಫೋಲ್ಡರ್ ಒಳಗಡೆ ಫೋಲ್ಡರ್. ಅದರೊಳಗಡೆ ಸ್ಯಾಂಪಲ್ ಫೈಲ್ 3 ಅಂತ ಮೂರು ಫೈಲ್ ಇದೆ, ಅಂದ್ರೆ ಒಂದು ಫೈಲ್ ಇದೆ. ಸೊ ಟೋಟಲ್ ಮೂರು ಫೈಲ್ ಇದೆ, ಒಳಗಡೆ ಒಂದು ಸಬ್ ಡೈರೆಕ್ಟರಿ ಇದೆ ಅಂತ ಅರ್ಥ ಆಯ್ತು. ಇದನ್ನ ಬ್ಯಾಕಪ್ ತಗೋಬೇಕು ನಾನು, ಸ್ಯಾಂಪಲ್ ಫೋಲ್ಡರ್ ಅನ್ನೋದನ್ನ. ಅದನ್ನ ಯಾವ ತರ ಪೈಥಾನ್ ಅಲ್ಲಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಮ್ಗೆ ಕಂಪ್ಲೀಟ್ ಲಿಬರ್ಟಿ ಕೊಟ್ಟಿದ್ದಾರೆ, ಏನೋ ಬೈ ಯೂಸಿಂಗ್ ರಿಲೆವೆಂಟ್ ಮಾಡ್ಯೂಲ್ಸ್ ಅಂಡ್ ಸೂಟಬಲ್ ಮೆಥಡ್ಸ್ ಅಂತ. ನಾವು ಫೈಲ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡೋದ್ರಿಂದ ಫೈಲ್ ಮೆಥಡ್ಸ್ ಯೂಸ್ ಮಾಡಬಹುದು ಅಥವಾ OS ಮೆಥಡ್ಸ್ ನ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು OS ಮೆಥಡ್ಸ್ ನ ಯೂಸ್ ಮಾಡ್ತೀನಿ. ಅದಕ್ಕೆ ಇಂಪೋರ್ಟ್ OS ಮತ್ತೆ ಜಿಪ್ ಫೈಲ್ ಬೇಕಾದ್ರಿಂದ ಆಲ್ರೆಡಿ ಒಂದು ಲೈಬ್ರರಿ ಇದೆ, ಇಂಪೋರ್ಟ್ ಜಿಪ್ ಫೈಲ್ ಅಂತ ತಗೊಳ್ಳಿ. ಒಂದು ಮೆಥಡ್ ಬರೆದ್ಬಿಟ್ಟು ಅದನ್ನ ಇನ್ವೋಕ್ ಮಾಡೋದು ಆಲ್ವೇಸ್ ಈಸಿ. ಸೊ ಬ್ಯಾಕಪ್ ಅಂಡ್ ಜಿಪ್ ಎರಡು ಮಾಡೋದು, ಬ್ಯಾಕಪ್ ಅಂಡರ್ಸ್ಕೋರ್ ಜಿಪ್. ಇದೇನು ಎಕ್ಸ್ಪೆಕ್ಟ್ ಮಾಡುತ್ತೆ, ಫಸ್ಟ್ ಒಂದು ಫೋಲ್ಡರ್ ನೇಮ್ ಯಾವುದು ಯಾವ ಪಾತಲ್ಲಿ ಇದೆ ಅಂತ ರಿಲೇಟಿವ್ ಪಾತ್ ಕೊಟ್ಟರೆ ಸಾಕು. ಆಮೇಲೆ ಜಿಪ್ ಫೈಲ್ ನೇಮ್ ಏನಿದೆ ಅಂತ ನಾವು ಹೇಳಿದ್ರೆ ಆ ಪ್ರಕಾರ ಅದನ್ನ ಕ್ರಿಯೇಟ್ ಮಾಡುತ್ತೆ. ಆಲ್ವೇಸ್ ನಾವು ಫೈಲ್ಸ್ ಜೊತೆ ಕೆಲಸ ಮಾಡಬೇಕಾದ್ರೆ ಆಲ್ವೇಸ್ ಟ್ರೈ ಟು ಕ್ರಿಯೇಟ್ ಅನ್ ಎಕ್ಸೆಪ್ಷನ್ ಬ್ಲಾಕ್. ಸೊ ಟ್ರೈ ಅಂತ ಹಾಕ್ಬಿಟ್ಟು ಎಕ್ಸೆಪ್ಷನ್ ಬರೆದ್ಬಿಡಿ. ಎಕ್ಸೆಪ್ಷನ್ ಬಂತು ಅಂದ್ರೆ ಎಕ್ಸೆಪ್ಷನ್ ಆಸ್ ಇ ಪ್ರಿಂಟ್ and exception slash error has occurred. ಏನದು ಎಕ್ಸೆಪ್ಷನ್ ಏನಂತಂದ್ರೆ ಈ ಅಂತ ಬರುತ್ತೆ. ಸೊ ಇದನ್ನ ಟ್ರೈ ಕ್ಯಾಚ್ ಬ್ಲಾಕ್ ಒಳಗಡೆ ಕಂಪ್ಲೀಟ್ ಕೋಡ್ ಬರಿತಾ ಹೋಗೋಣ, ಅವಾಗ ಪ್ರಾಬ್ಲಮ್ ಇಲ್ಲ ನಮಗೆ. ಮೊದಲನೇದಾಗೆ ನಾವು ಪಾಸ್ ಮಾಡಿರುವಂತ ಒಂದು ಫೋಲ್ಡರ್ ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. ಇದೆಲ್ಲ ಒಂಥರ ಎರರ್ ಹ್ಯಾಂಡ್ಲಿಂಗ್ ಮೆಕಾನಿಸಮ್. ಸೊ ಹೇಗೆ ಮಾಡ್ತೀರಾ, ಇಫ್ ನಾಟ್ OS ಇರೋದ್ರಿಂದ OS ಡಾಟ್ ಪಾತ್ ಡಾಟ್ ಈಸ್ ಡೈರೆಕ್ಟರಿ ಅಂತ ಒಂದು ಮೆಥಡ್ ಇದೆ. ಅಲ್ಲಿ ನಾನು ಈ ಫೋಲ್ಡರ್ ನೇಮ್ ಪಾಸ್ ಮಾಡಿದ್ರೆ ಸಾಕು, ಅದು ಡೈರೆಕ್ಟರಿನಾ ಇಲ್ವಾ ಅಂತ ಟ್ರೂ ಆರ್ ಫಾಲ್ಸ್ ಬರುತ್ತೆ. ಟ್ರೂ ಆಯ್ತು ಅಂದ್ರೆ ಮುಂದುವರಿಬೇಕು. ಸೊ ಇಲ್ಲಿ ನಾಟ್ ಅಂತ ಕೊಟ್ಟಿರೋದು ನೆಗೆಟ್ ಆಗ್ತದೆ. ಅದಿಲ್ಲ ಅಂದ್ರೆ ವಿ ಆರ್ ಪ್ರಿಂಟಿಂಗ್ ಎ ಮೆಸೇಜ್ ಟೆಲಿಂಗ್ ಬಾಸ್ ನೀನು ಪಾಸ್ ಮಾಡಿರುವಂತ ಫೋಲ್ಡರ್ ಅಲ್ಲಿ ಇಲ್ವೇ ಇಲ್ಲ, ಅದು ಫೋಲ್ಡರ್ ಯಾಕೆ ಕಳಿಸಿದ್ರೆ ಡಸಂಟ್ ಎಕ್ಸಿಸ್ಟ್, ಡಸ್ ನಾಟ್ ಎಕ್ಸಿಸ್ಟ್. ಐಮ್ ನಾಟ್ ಥ್ರೋಯಿಂಗ್ ಅನ್ ಎರರ್. ಕರೆಕ್ಟ್ ಆಗಿ ಒಂದು ವ್ಯಾಲಿಡೇಷನ್ ಮೆಸೇಜ್ ಕಳಿಸ್ಬಿಟ್ಟು ಐಮ್ ಜಸ್ಟ್ ರಿಟರ್ನಿಂಗ್ ಔಟ್ ಆಫ್ ದಿಸ್. ಈ ಫಂಕ್ಷನ್ ಇಂದಾನೆ ಆಚೆ ಬಂದ್ಬಿಡ್ತೀನಿ. ಬಟ್ ಅಕಸ್ಮಾತ್ ಮೆಥಡ್ ಎಲ್ಲ ಕರೆಕ್ಟ್ ಆಗಿತ್ತು, ಇದು ಫೋಲ್ಡರ್ ಅಂತ ಬಂತಂದ್ರೆ ಇವಾಗ ನಂದು ಆಕ್ಚುಲ್ ಕೆಲಸ ಶುರು ಆಗುತ್ತೆ. ಈ ಕೆಲಸ ಮಾಡೋದಕ್ಕೆ ಜಿಪ್ ರಿಲೇಟೆಡ್ ಫಂಕ್ಷನ್ಸ್ ನಾನು ಇನ್ವೋಕ್ ಮಾಡ್ತೀನಿ. ಇದು ಒಂದೆರಡು ಸಲ ಕಲ್ತ್ಕೊಂಡ್ರೆ ಒಳ್ಳೇದು, ನಿಮಗೆ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಏನು ವಿತ್ ಜಿಪ್ ಫೈಲ್. ಜಿಪ್ ಫೈಲ್ ಅನ್ನೋದು ಒಂದು ಮೆಥಡ್, ಸಾರಿ ಲೈಬ್ರರಿ. ಅದ್ರಲ್ಲಿ ನಾನು ಜಿಪ್ ಫೈಲ್ ನ ತಗೊಂತೀನಿ. ಜಿಪ್ ಫೈಲ್ ಅಲ್ಲಿ ಏನೇನು ಪಾಸ್ ಮಾಡೋಕೆ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದ್ರೆ ಜಿಪ್ ಫೈಲ್ ನೇಮ್ ಯಾವುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಯಾವ್ದು ಫೈಲ್ ನೇಮು ಆಲ್ರೆಡಿ ನಾವು ಪಾಸ್ ಮಾಡಿದ್ವಿ, ಜಿಪ್ ಫೈಲ್ ನೇಮ್. ಇದು ರೈಟ್ ಮೋಡ್ ಆಗಿರೋದ್ರಿಂದ ನಾವು W ಅಂತ ಕೊಡ್ತೀನಿ, ಮೋಡ್ ಬಂದ್ಬಿಟ್ಟು W ಬಂತು. ನೆಕ್ಸ್ಟ್ ಇಂಪಾರ್ಟೆಂಟ್, ಯಾವ ಅಲ್ಗರಿಥಮ್ ಯೂಸ್ ಮಾಡ್ಕೊಂಡು ಜಿಪ್ ಮಾಡ್ತೀವಿ. ಯಾಕಂದ್ರೆ ಕಂಪ್ರೆಷನ್ ಅಲ್ಗರಿಥಮ್ ಅಂತ ಇರುತ್ತೆ. ಸೈಜ್ ಒಂದು 10 MB ಇತ್ತು ಅಂದ್ರೆ 10 MB ನಾನು ಕಾಪಿ ಮಾಡ್ಕೊಂತಲ್ಲ, ಜಿಪ್ ಮಾಡ್ತಾ ಇರೋದು ಮೇನ್ ಉದ್ದೇಶ ಬ್ಯಾಕಪ್ ಗೋಸ್ಕರ ಆಗಿರೋದ್ರಿಂದ ಅಷ್ಟೇ ಸ್ಪೇಸ್ ತಗೊಳ್ಳೋದು ಬೇಕಾಗಿಲ್ಲ. ಸೊ ಐ ವಿಲ್ ಜಸ್ಟ್ ಪಾಸ್ ದ ಜಿಪ್ ಫೈಲ್ ಅಂಡ್ ಜಿಪ್ ಅಂಡರ್ಸ್ಕೋರ್ ಡಿಫ್ಲೇಟೆಡ್ ಅಂತ ಹೇಳಿದ್ರೆ ಈ ಅಲ್ಗರಿಥಮ್ ಯೂಸ್ ಮಾಡ್ಕೊಂಡು ಕಂಪ್ರೆಸ್ ಆಗ್ತಾ ಇದೆ ಅಂತ. ಇದಿಷ್ಟು ಆ ಫಂಕ್ಷನ್ ಇಲ್ಲಿ ನಡೀತಾ ಇದೆ. ಬಟ್ ಇದಕ್ಕೊಂದು ಅಲಿಯಾಸ್ ನೇಮ್ ಕೊಟ್ಟರೆ ನಮ್ಗೆ ಯೂಸ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಆಸ್ ಜಿಪ್ ಎಫ್ ಅಂತ ಕೊಟ್ಟಿನಿ. ಇದನ್ನೇನು ಮಾಡ್ತೀನಿ ನಾನು, ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಈ ಆಬ್ಜೆಕ್ಟ್ ನ ರೆಡಿ ಮಾಡ್ಕೊಂಡೆ. ಏನಂತ ರೆಡಿ ಮಾಡ್ಕೊಂಡೆ, ಜಿಪ್ ಫೈಲ್ ನೇಮ್ ಪಾಸ್ ಮಾಡಿದ್ರೆ ರೈಟ್ ಮಾಡಬೇಕು ಅಂತ ಹೇಳಿದೆ, ಯಾವ ಅಲ್ಗರಿಥಮ್ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಬಟ್ ಫೈಲ್ಸ್ ಎಲ್ಲಿದೆ, ಡೈರೆಕ್ಟ್ಲಿ ಎಲ್ಲಿದೆ ಅಂತ ನಾನು ಇವಾಗ ಹೇಳಬೇಕು. ಒಂದೊಂದು ಫೈಲ್ನು ಆಡ್ ಮಾಡ್ತಾ ಹೋಗ್ಬೇಕಲ್ವಾ. ಸೊ ಇಟ್ ಹ್ಯಾಸ್ ಟು ಕಮ್ ಇನ್ ಫಾರ್ ಲೂಪ್. ಫಾರ್ ಇಲ್ಲಿ ನಾವು ಏನೇನು ಪಾಸ್ ಮಾಡ್ತೀವಿ ಅಂದ್ರೆ ರೂಟ್ ಡೈರೆಕ್ಟ್ರಿ ಮತ್ತೆ ಯಾವ ಫೋಲ್ಡರು ಅದರೊಳಗಿರುವಂಥ ಫೈಲ್ಸ್ನು ಎಲ್ಲದನ್ನು ಪಾಸ್ ಮಾಡೋದ್ರಿಂದ ರೂಟ್ ಕಾಮ ಡೈರೆಕ್ಟ್ರೀಸ್ ಯಾವ್ದಾದ್ರೆ ಒಳಗಡೆ ಕಾಮ ಫೈಲ್ಸ್ ಇನ್ OS ಡಾಟ್ ವಾಕ್. ಇದೊಂದು ಮೆಥಡ್ OS ಫಂಕ್ಷನಾಲಿಟಿ. ಇದು ನಾನು ಏನು ಪಾಸ್ ಮಾಡಿರ್ತೀನಿ ಅದ್ರೊಳಗಡೆ ಇರುವಂತ ಎಲ್ಲಾ ಸಬ್ ಫೋಲ್ಡರ್ಸ್ ಎಲ್ಲಾ ಫೈಲ್ಸ್ನು ಅದೊಂದು ಲಿಸ್ಟ್ ತರ ರೆಡಿ ಮಾಡ್ಕೊಳ್ಳುತ್ತೆ. ಇವಾಗ ಇದ್ರ ಒಳಗಡೆ ಇರುವಂತ ಒಂದೊಂದು ಫೈಲ್ನು ನಾನು ಐಟರೇಟ್ ಮಾಡಿ ಕಾಪಿ ಮಾಡ್ತಾ ಬರಬೇಕು. ಫಾರ್ ಫೈಲ್ ಇನ್ ಫೈಲ್ಸ್ ಒಂದೊಂದೇ ಫೈಲ್ಗೆ ಫೈಲ್ ಅಂಡರ್ಸ್ಕೋರ್ ಪಾತ್ ನ ಬಿಲ್ಡ್ ಮಾಡ್ತೇನೆ. ಪಾತ್ ನ ಬಿಲ್ಡ್ ಮಾಡಿದ್ರೆ ಫುಲ್ ಪಾತ್ ಬೇಕಾಗಿರೋದ್ರಿಂದ OS ಡಾಟ್ ಪಾತ್ ಡಾಟ್ ಜಾಯಿನ್ ರೂಟ್ ಕಾಮ ಫೈಲ್. ಯಾಕಂದ್ರೆ ರಿಲೇಟಿವ್ ಪಾತ್ ನಾನು ಜಿಪ್ ಮಾಡಕ್ ಆಗಲ್ಲ, ಅದೇ ಸ್ಟ್ರಕ್ಚರ್ ಮೇಂಟೈನ್ ಮಾಡಬೇಕಾದ್ರಿಂದ ಇಲ್ಲಿ ಕಂಪ್ಲೀಟ್ ಪಾತ್ ನ ತಗೊಂಡು ದೆನ್ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಇನ್ ಟು ಯಾವ ಲೊಕೇಶನ್ ಹೇಳ್ತಾರೆ ಅದು ನೋಡಿ. ಈ ಮೆಥಡ್ ಈ ಆಬ್ಜೆಕ್ಟ್ ಆಲ್ರೆಡಿ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಡಾಟ್ ರೈಟ್ ಮಾಡಿದಾಗ ಇಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಇದು ಫೈಲ್ ಪಾತ್ ಯಾವ್ದು ಬಿಡು ಅಂತ ಕೇಳ್ತದೆ. ಸೊ ಫೈಲ್ ಪಾತ್ ಆಲ್ರೆಡಿ ಇಲ್ಲಿ ನಾವು ಬಿಲ್ಡ್ ಮಾಡಿದ್ದೀವಿ ಮೇಲ್ಗಡೆ ಲೈನಲ್ಲಿ. ಸೊ ಫೈಲ್ ಪಾತ್ ಕಾಮ ರಿಲೇಟಿವ್ ಪಾತ್ ಯಾವುದು ಎಲ್ಲಿಂದ ತಗೊಂತಾ ಇದೆ ಅಂದ್ರೆ OS ಪಾತ್ ಡಾಟ್ ರಿಲ್ ಪಾತ್. ಅದೇ ಸ್ಟ್ರಕ್ಚರ್ ಮೇಂಟೈನ್ ಮಾಡಿದೆ ನಾನು. ತೋರಿಸಿದೆ ಎಲ್ಲ ಸಬ್ ಫೋಲ್ಡರ್ಸ್ ಇದೆ, ಇಲ್ಲ ಒಂದೇ ಡೈರೆಕ್ಟ್ ಹಾಕೊಂಡ್ರೆ ಇದೇನು ಬೇಕಾಗಿಲ್ಲ, ಡೈರೆಕ್ಟ್ ಕಾಪಿ ಆಗೋಗ್ತಾ ಇತ್ತು. ಬಟ್ ನಮ್ಗೆ ರಿಲೇಟಿವ್ ಪಾತ್ ಅಲ್ಲಿ ಅದೇ ಸ್ಟ್ರಕ್ಚರ್ ಮೇಂಟೈನ್ ಆಗಬೇಕು. ಜಿಪ್ ಅಲ್ಲೂ ಇನ್ನೊಂದ್ಸಲ ಯಾರು ಅನ್ಜಿಪ್ ಮಾಡಿದಾಗ ಅದೇ ನೇಮ್ಸ್ ಬರಬೇಕು ಅನ್ನೋದಕ್ಕೋಸ್ಕರ ನಾವು ಈ ಅಡಿಷನಲ್ ಮೆಥಡ್ ನ ಇನ್ವೋಕ್ ಮಾಡ್ತಾ ಇದೀವಿ. ಸೊ ಇದು ಮಾಡಿದಾಗ ಅದು ಕಾಪಿ ಆಗಿರಬೇಕು. ಸೊ ವಿಲ್ ಕಮ್ ಔಟ್ ಆಫ್ ಫಾರ್ ಲೂಪ್. ನಾವು ಫಾರ್ ಲೂಪ್ ಇಂದ ಆಚೆ ಬಂದ್ಮೇಲೆ ಇವಾಗ ಒಂದು ಪ್ರಿಂಟ್ ಮೆಸೇಜ್ ಮಾಡೋಣ. ಪ್ರಿಂಟ್ ಮೆಸೇಜ್ ಅಲ್ಲಿ ಐ ವಿಲ್ ಕ್ಲಿಯರ್ಲಿ ಕಾಲ್ ಔಟ್ ಬ್ಯಾಕಪ್ ಆರಾಮಾಗಿ ಕ್ರಿಯೇಟ್ ಆಗಿದೆ ಅಂತ. ಸೊ ಬ್ಯಾಕಪ್ ಆಫ್ ದ ಫೋಲ್ಡರ್, ಆ ಫೋಲ್ಡರ್ ನಾನು ಮಾಡಿದ್ದು ಫೋಲ್ಡರ್ ನೇಮ್ ನಮ್ಮ ಹತ್ರ ಇದೆ, ಇಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಆಸ್ ಜಿಪ್ ಅಟ್ ಅಂದ್ಬಿಟ್ಟು ಆ ಜಿಪ್ ಫೈಲ್ ನೇಮ್ ಏನಿದೆ ಅದನ್ನ ಕೊಟ್ಬಿಡೋಣ.
ಜಿಪ್ ಫೈಲ್ ನೇಮ್. ಹೋಪ್ಫುಲಿ ಇದು ವರ್ಕ್ ಆಗಬೇಕು. ಒಂದ್ಸಲಿ ರನ್ ಮಾಡ್ಬಿಟ್ಟು ನೋಡೋಣ. ಇದು ಮೆಥಡ್ ಬರ್ದಾಯ್ತು. ಮೆಥಡ್ನ ಇನ್ವೋಕ್ ಮಾಡೋದು. ಮೆಥಡ್ ಇನ್ವೋಕ್ ಮಾಡೋದಂದ್ರೆ ಎರಡು ವೇರಿಯಬಲ್ನ ನಾವು ಕಳಿಸಬೇಕು. ಫೋಲ್ಡರ್ ನೇಮ್ ಇಸ್ ಈಕ್ವಲ್ ಟು ಯಾವ ಫೋಲ್ಡರ್ ನೇಮ್ ಕ್ರಿಯೇಟ್ ಮಾಡಿದೆ ನಾನು, ಸ್ಯಾಂಪಲ್, ಇಲ್ಲಿ ಕ್ರಿಯೇಟ್ ಮಾಡಿದಲ್ಲ ಏನಾದರೂ ಹೆಸರು, ಸ್ಯಾಂಪಲ್ ಫೋಲ್ಡರ್. ಸೊ ಸ್ಯಾಂಪಲ್ ಫೋಲ್ಡರ್ ಅಂತ ಬರುತ್ತೆ. ನೆಕ್ಸ್ಟು ಜಿಪ್ ಫೈಲ್ ನೇಮ್, ಜಿಪ್ ಅಂಡರ್ಸ್ಕೋರ್ ಫೈಲ್ ಅಂಡರ್ಸ್ಕೋರ್ ನೇಮ್ ಬಂದ್ಬಿಟ್ಟು ಏನದು ಬ್ಯಾಕಪ್ಗೋಸ್ಕರ ಮಾಡೋದ್ರಿಂದ ಬ್ಯಾಕಪ್ ಡಾಟ್ ಜಿಪ್ ಅಂತಾನೆ ಕೊಡೋಣ. ಇದನ್ನ ವಿ ನೀಡ್ ಟು ಇನ್ವೋಕ್ ದಿಸ್ ಮೆಥಡ್, ಬ್ಯಾಕಪ್ ಅಂಡರ್ಸ್ಕೋರ್ ಜಿಪ್ ಮೆಥಡ್ನ ಕಾಲ್ ಮಾಡೋಕೆ ಇವಾಗ. ಬ್ಯಾಕಪ್ ಅಂಡರ್ಸ್ಕೋರ್ ಜಿಪ್ ಅಲ್ಲಿ ಫೋಲ್ಡರ್ ನೇಮ್ ಕಾಮ ಜಿಪ್ ಫೈಲ್ ನೇಮ್ ಇನ್ವೋಕೇಶನ್ ಮಾಡೋಣ. ಇವಾಗ ಇದೊಂದ್ಸಲಿ ರನ್ ಮಾಡಿ ಚೆಕ್ ಮಾಡೋಣ ಕ್ರಿಯೇಟ್ ಆಗುತ್ತೆ. ನೀವು ಇಲ್ಲಿ ನೋಡಿದ್ರೆ ನೋಡ್ಬೋದು ಯಾವುದೇ ಒಂದು ಬ್ಯಾಕಪ್ ಡಾಟ್ ಜಿಪ್ ಅನ್ನೋ ಫೈಲ್ ಕ್ರಿಯೇಟ್ ಆಗಿಲ್ಲ ಸದ್ಯಕ್ಕೆ. ಲೆಟ್ಸ್ ಸಿ ಇದು ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಆದರೆ ಅದರಲ್ಲಿ ಕ್ರಿಯೇಟ್ ಆಗಬೇಕು ರಿಲೇಟಿವ್ ಪಾತಲ್ಲಿ. ಬ್ಯಾಕಪ್ ಆಫ್ ದ ಫೋಲ್ಡರ್ ಸ್ಯಾಂಪಲ್ ಫೋಲ್ಡರ್ ಇಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಆಸ್ ಜಿಪ್ ಅಟ್ ಬ್ಯಾಕಪ್ ಡಾಟ್ ಜಿಪ್ ಅಂತ ಬಂತು. ಇವಾಗ ಚೆಕ್ ಮಾಡೋಣ. ಇಲ್ಲಿ ಬ್ಯಾಕಪ್ ಡಾಟ್ ಜಿಪ್ ಬಂದಿದೆ. ಫುಲ್ಲಿ ನಿಮಗೆ ಈ ಪ್ರೋಗ್ರಾಮ್ ಇಷ್ಟ ಆಯಿತು ಅನ್ಕೊಂತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.